ನಾವೆಲ್ಲ ಏನಾದ್ರು ಅಂಗಡಿ ತೊಗೊಳಕ್ಕೆ ಹೋದಾಗ ಫಸ್ಟು ರೇಟ್ ನೋಡ್ತೀವಿ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ನೋಡಲ್ಲ. ಎಲ್ರಿಗೂ ನಮಸ್ತೆ. ಇವತ್ತು ಗುರುವಾರ, ರಾಯರ ವಾರ, ಮನೇಲಿ ಪೂಜೆ ಮುಗಿಸಿ ಹಾಸನ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹಾಸನ್ಗೆ ಏನಕ್ಕಪ್ಪ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ಇವತ್ತು ತುಂಬ ಇಷ್ಟವಾಗಿರೋ ತಿಂಡಿ, ನನಗೆ ಅಂತ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಹಸುವಿನ ಗಿಣ್ಣ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ತುಂಬ ಚೆನ್ನಾಗಿರುತ್ತೆ ಅದು. ಪರಿಸರದಲ್ಲಿ ಹಾಗೆ ಪ್ರಕೃತಿಲಿ ಸಿಗೋ ಅಂಥ ಒಂದು ಪೌಷ್ಟಿಕಾಂಶ ಇರೋ ಅಂಥ ಒಂದು ಸ್ವೀಟು. ತುಂಬ ಇಷ್ಟ ಎಲ್ಲರೂ ಇಷ್ಟಪಡೋ ಅಂಥದ್ದು. ಹಾಗೆ ಅಮೃತ ತಿಂದಷ್ಟೇ ಸ್ವೀಟಾಗಿರುತ್ತೆ. ನನಗೆ ಗಿಣ್ಣ ಮಾಡಿದ್ರೆ ಎಸ್ಪೆಷಲಿ ಬಿಸಿ ಇರೋದಾಗಲಿ ಹಾರಿದ್ದಿದ್ರೂ ಕೂಡ ಇಷ್ಟಪಡಲ್ಲ. ಒಂದು ಡೇ ಫ್ರಿಜ್ಜಿಗೆ ಇಟ್ಟು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಇವತ್ತು ಅದೇ ಕೆಲಸ ಮಾಡಿದ್ದು. ನೈಟು ಮಾಡಿ ಸ್ವಲ್ಪ ಆರಿಸಿ ಆದಮೇಲೆ ಫ್ರಿಜ್ಜಿಗೆ ಇಟ್ಟಿದ್ದೆ. ನನಗೆ ಆರಿದ ಮೇಲೆ ತಿಂದರೆ ಅದೊಂಥರ ಐಸ್ ಕ್ರೀಮ್ ಫೀಲ್ ಆಗುತ್ತೆ. ಫ್ರಿಜ್ಜಿಗೆ ಇಟ್ಟು ತಿಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇವತ್ತು ತಿಂಡಿಗೆ ಪಲಾವು ಮತ್ತು ಮೊಸರನ್ನ ಎಲ್ಲ ಮಾಡಿದ್ದೆ. ಎಷ್ಟೋ ಜನ ರಾತ್ರಿ ಮಿಗೋ ಅನ್ನನ ತುಂಬ ವೇಸ್ಟ್ ಮಾಡ್ತಾರೆ. ಒಂದೊತ್ತು ಊಟಕ್ಕೆ ತುಂಬ ಜನ ಪರದಾಡ್ತಾರೆ. ಆ ಅನ್ನ ಒಬ್ಬರಿಗೆ ಊಟ ಆಗುತ್ತೆ, ವೇಸ್ಟ್ ಮಾಡಬೇಡಿ. ನಾವು ಮಾಡೋ ವಿಧಾನ 108 ಥರ ಇರುತ್ತೆ. ಅದನ್ನು ರುಚಿಯಾಗೂ ಮಾಡ್ಕೊಬೋದು. ತಂಗ್ಳನ್ನ ಆದ್ರೂ ಅದಕ್ಕೆ ಮೊಸರನ್ನ ಮಾಡಿದ್ದೆ ಇವತ್ತು. ಮೊಸರನ್ನ ಯಾವ ಥರ ಮಾಡಿದ್ದೆ ಅಂತಂದರೆ, ಕಡಲೆ ಬೀಜ ಹಾಗೆ ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಹಸುವಿನ ಹಾಲು ಅಂದರೆ ತಂಬ ಹಾಲನ್ನ ಹಾಕಿ ನಾನು ಮೊಸರು ಜೊತೆ ಹಾಲನ್ನ ಹಾಕಿ ಸೇರಿಸಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ನಾವು ಮಾಡೋ ಕ್ರಮನ ಚೆನ್ನಾಗಿ ಮಾಡಿದ್ರೆ ಯಾವ ಊಟನೂ ಕೂಡ ಫೇಲ್ ಆಗೋಲ್ಲ. ಹಾಗೆ ನಾನು ಹಾಸನಿಗೆ ಬಂದು ನಮ್ಮ ಅಣ್ಣವ್ರದ್ದು ಒಂದು ಸೈಟು ರಿಜಿಸ್ಟ್ರೇಷನ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಸುವರ್ಣ ರೆಸಿಡೆನ್ಸಿಲಿ ಊಟ ಮಾಡಿ, ಸುವರ್ಣ ರೆಸಿಡೆನ್ಸಿ ಆಪೋಸಿಟ್ಟೇ ಬಾಟಾ ಶೋರೂಮ್ ಇತ್ತು, ಅಲ್ಲಿ ಬಂದ್ವಿ. ನಮ್ಮ ಮನೆಯವರು ಚಪ್ಪಲಿ ತೊಗೋಬೇಕು ಅಂತ ಹೇಳ್ತಾಯಿದ್ರು. ನಾನು ಬಾಟಾ ಅಂದರೆ ಕಂಪ್ನಿ ಐಟಮು, ದುಬಾರಿ ಇರುತ್ತೆ ಅಂತ ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ನಿಜವಾಗ್ಲೂ ಇಲ್ಲ, ನಾವು ಅಂದ್ಕೊಳೋದಷ್ಟೇ. ಎಷ್ಟೋ ಜನ ಕಂಪ್ನಿ ಐಟಮ್ ಅಂದರೆ ದೂರ ಉಳ್ಕೊತಾರೆ. ಖಂಡಿತ ಭಯ ಬೇಡ. ಯಾಕಂದರೆ ನಾನು ಪರ್ಚೇಸ್ ಮಾಡಿದ್ಮೇಲೆ ನನಗೆ ಅನುಭವ ಗೊತ್ತಾಗಿದ್ದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬೇರೆ ಕಡೆ 500-600 ರೂಪಾಯಿಗಿಂತ ಕಡಿಮೆ ಯಾವ ಚಪ್ಪಲ್ಸು ಸಿಗೋಲ್ಲ, ನಾವು ಸೆಲೆಕ್ಷನ್ ಮಾಡ್ಕೊಳೋದು. ಬಟ್ ಇಲ್ಲಿ 1000 ರೂಪಾಯಿ ಅಂದರೆ ಆರಾಮಾಗಿ ಬೈ ಮಾಡ್ಬೋದು. ಯಾಕಂದರೆ ಕ್ವಾಲಿಟಿ ಕೂಡ ಅದೇ ಚೆನ್ನಾಗಿರುತ್ತೆ, ಅದೇ ಥರ ಇರುತ್ತೆ ಕೂಡ. ಹಾಗೆ ಅದಕ್ಕೆ ಗ್ಯಾರಂಟಿ ಕೂಡ ಕೊಡ್ತಾರೆ, ಒಂದು ಕಂಪ್ನಿ ಐಟಮ್ ಅಂತ ಅಂದಮೇಲೆ. ಸೊ ಗೈಸ್, ನಾವು ಬಂದು ತುಂಬ ನೋಡಿದ್ವಿ. ಅವರು ಕೂಡ ಹೇಳಿದ್ರು, ರೇಟ್ ನೋಡಬೇಡಿ, ಕ್ವಾಲಿಟಿ ನೋಡಿ ಅಂತ. ನಮಗೆ ಎಡ್ಕೋ ರೀತಿಯಿಂದ ಹಿಡಿದು ಹೈ ರೇಟ್ವರೆಗೂ ಇದೆ. ನಾವು ಯಾವುದನ್ನು ಬೇಕಾದ ಸೆಲೆಕ್ಷನ್ ಮಾಡ್ಬೋದು. ನನಗೆ ತುಂಬ ಇಷ್ಟ ಆಯಿತು ಸೆಲೆಕ್ಷನ್ಸ್ ಎಲ್ಲ. ನಾನು ಒಂದು ಜೊತೆ ಸೆಲೆಕ್ಷನ್ ಮಾಡಿದೆ. ಬಟ್ ನಮ್ಮನೆಯವರು ರಫ್ಯೂಸ್ಗೆ ಅಂತ ಒಂದು ಜೊತೆ ಸೆಲೆಕ್ಷನ್ ಮಾಡ್ತಾಯಿದ್ರು. ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ. ಹಾಗೆ ಫೈನಲಾಗಿ ನಾವು ಒಂದು ಜೊತೆನ ಸೆಲೆಕ್ಷನ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಹಾಗೆ ಫಾರ್ಮಲ್ ಶೋ ಆಗಿರ್ಬೋದು, ಫಂಕ್ಷನ್ ವೇರ್ ಆಗಿರ್ಬೋದು, ಲೇಡೀಸ್ ಕಲೆಕ್ಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಯುನಿಕ್ ಆಗಿದೆ ಡಿಸೈನ್ಸ್ ಎಲ್ಲ. ಆರಾಮ್ಸೆ ಬೈ ಮಾಡ್ಬೋದು. ಮದುವೆ ಫಂಕ್ಷನ್ಗಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫೈನಲಾಗಿ ನಮ್ಮ ಮನೆಯವ್ರಿಗೆ ನಾನು ಒಂದು ಜೊತೆ ಸೆಲೆಕ್ಷನ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಬಂದು ಗುಡ್. ಹಾಗೆ 100% ಹೇಳ್ಬೋದು. ಹಾಗೆ ರೇಟ್ ಬಂದು 1000 ರೂಪಾಯಿ. ನಮಗೆ 30% ಆಫ್ ಇತ್ತು. ಅದೊಂದು ಬಾಟಾ ಇದರಿಂದ 30% ಆಫ್ ಅಂದರೆ GST ಕಡಿಮೆ ಆಗಿರೋದ್ರಿಂದ ನಮಗೆ 30% ಆಫ್ ಸಿಕ್ತು. ಗೈಸ್, ನಾನು ಇದನ್ನು ನಮ್ಮ ಮನೆಯವ್ರಿಗೆ ಸೆಲೆಕ್ಷನ್ ಮಾಡಿದ್ದು. ನನಗೆ ಚಪ್ಪಲಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟೆ ತೊಗೊಂಡ್ರು. ಓಕೆ ಗೈಸ್, ನಾವು ಕಂಪ್ನಿ ಐಟಮ್ ಅಂತ ಭಯ ಬೀಳೋದು ಬೇಡ. ಆರಾಮ್ಸೆ ಒಂದು ಸಲ ಹೋಗಿ ಶಾಪ್ಗೆ ವಿಸಿಟ್ ಮಾಡಿ, ನಮಗೆ ತೃಪ್ತಿ ಆದರೆ ಮಾತ್ರ ತೊಗೋಬೋದು. ಹಾಗಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ.